ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ ಕೇವಲ ಒಂದು ದಿನವಷ್ಟೇ ಕಳೆದಿದ್ದು ಈ ಬಾರಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೀಡುತ್ತಿದೆ. ಮೊದಲ ದಿನವೇ ಯಾರು ಊಹಿಸಿರದ ಎಲಿಮಿನೇಷನ್ ನಡೆದಿದೆ. ನಿನ್ನೆಯಷ್ಟೇ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಸ್ಪರ್ಧಿಯೊಬ್ಬರು ಒಂದೇ ದಿನಕ್ಕೆ ತಮ್ಮ ಬಿಗ್ ಬಾಸ್ ಪ್ರಯಾಣ ಮುಗಿಸಿದ್ದಾರೆ. ಶೋಗೆ ಹೋಗಾಯ್ತು ಎಂದು ಖುಷಿ ಪಡುವಷ್ಟರಲ್ಲೇ ಸ್ಪರ್ಧಿಗಳಿಗೆ ಎಲಿಮಿನೇಷನ್ ಶಾಕ್ ಕೊಟ್ಟಿರುವ ಬಿಗ್ ಬಾಸ್ ಮೊದಲ ಸ್ಪರ್ಧಿಗೆ ಮೊದಲ ದಿನವೇ ಗುಡ್ ಬೈ ಹೇಳಿದ್ದಾರೆ. ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಟ್ವಿಸ್ಟ್ ಗಳ ಮೇಲೆ ಟ್ವಿಸ್ಟ್ ಇರುವುದು ಸಹಜ ಅಂತ ಈಗಾಗಲೇ ಹೇಳಿಯಾಗಿತ್ತು. ಅದಕ್ಕೆ ಒಂದು ಉದಾಹರಣೆ ಮೊದಲೇ ದಿನವೇ ಸಿಕ್ಕಿದೆ. ಹೌದು, ಮುಂಬೈ ಮೂಲದ ತುಳುನಾಡು ಚೆಲುವೆ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಮೊದಲ ದಿನವೇ ದೊಡ್ಡ ಟ್ವಿಸ್ಟ್ ಕೊಟ್ಟಿರುವ ಬಿಗ್ ಬಾಸ್ ರಕ್ಷಿತಾಗೆ ಗೇಟ್ ಪಾಸ್ ನೀಡಿದ್ದಾರೆ. ಮಂಗಳೂರು ಮೂಲದ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ. ಅದು ಕೂಡ ಒಂದೇ ದಿನಕ್ಕೆ ಎಂದರೆ ನೀವು ನಂಬಲೇಬೇಕು. ಇನ್ನು ರಕ್ಷಿತಾ ಅವರಿಗೆ ಜಂಟಿಯಾಗಿದ್ದೇ ಎಲಿಮಿನೇಷನ್ಗೆ ಕಾರಣವಾಯ್ತಾ? ಹೌದು, ಬಿಗ್ ಬಾಸ್ ಕನ್ನಡ 12ರಲ್ಲಿ ಒಂಟಿ ವರ್ಸಸ್ ಜಂಟಿ ಟಾಸ್ಕ್ ಇರುವುದು ಗೊತ್ತೇ ಇದೆ. ಯಾರು ಒಂಟಿಯಾಗಬೇಕು, ಯಾರು ಜಂಟಿಯಾಗಬೇಕು ಎಂಬುದನ್ನು ಆಡಿಯನ್ಸ್ ತೀರ್ಮಾನ ಮಾಡಿ ಕಳುಹಿಸಿದ್ದಾರೆ. ಅದರಂತೆ ಒಟ್ಟು 19 ಸ್ಪರ್ಧಿಗಳಲ್ಲಿ ಕಾಕ್ರೋಚ್ ಸುದೀಪ್, ಜಾಹ್ನವಿ, ಧ್ರುವಂತ್, ಮಲ್ಲಮ್ಮ, ಅಶ್ವಿನಿ ಗೌಡ ಹಾಗೂ ಧನುಷ್ ಗೌಡ ಅವರು ಒಂಟಿ ತಂಡದಲ್ಲಿದ್ದಾರೆ. ಕರಿಬಸಪ್ಪ, ಅಮಿತ್, ರಾಶಿಕಾ ಶೆಟ್ಟಿ ಹಾಗೂ ಮಂಜು ಭಾಷಿಣಿ, ಸತೀಶ್, ಚಂದ್ರಪ್ರಭಾ, ಗಿಲ್ಲಿ ನಟ ಹಾಗೂ ಕಾವ್ಯ, ಅಶ್ವಿನಿ ಹಾಗೂ ಅಭಿಷೇಕ್ ಇವರುಗಳು ಜಂಟಿ ತಂಡದಲ್ಲಿ ಇದ್ದಾರೆ. ಇನ್ನು ಸ್ಪಂದನಾ, ಸೋಮಣ್ಣ, ರಕ್ಷಿತಾ ಶೆಟ್ಟಿ ಮತ್ತು ಮಾಳು ಅವರು ಜಂಟಿ ತಂಡದಲ್ಲಿದ್ದರೂ ಯಾರೊಂದಿಗೂ ಜಂಟಿಯಾಗಿರಲಿಲ್ಲ. ಇನ್ನು ಈ ಮೂವರೇ ಟಾರ್ಗೆಟ್ ಆಗಿದ್ರು. ಹೌದು, ಮೂವರು ಜಂಟಿಯಾಗೇ ಇರುವುದರಿಂದ ಅವರಲ್ಲಿ ಒಬ್ಬರನ್ನು ಮಿಕ್ಕ ಸದಸ್ಯರು ಮನೆಗೆ ಕಳುಹಿಸಬೇಕು ಎಂಬ ಆದೇಶವನ್ನು ಬಿಗ್ ಬಾಸ್ ನೀಡಿದರು. ಅದಕ್ಕೂ ಮುನ್ನ ಈ ಮೂವರು ಈ ಮನೆಯಲ್ಲಿ ನಾವೇಕೆ ಇರಬೇಕು ಎಂಬುದಕ್ಕೆ ಒಂದಷ್ಟು ಕಾರಣ ನೀಡಿದರು. ಅಂತಿಮವಾಗಿ ಮನೆಯ ಸದಸ್ಯರು ಮಾಳು ಮತ್ತು ಸ್ಪಂದನಾ ಅವರನ್ನು ಜೋಡಿ ಮಾಡಿದರು ಮತ್ತು ರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಷನ್ಗೆ ಕಳುಹಿಸಿದರು. ರಕ್ಷಿತಾಗೆ ಇನ್ನು ಸಣ್ಣ ವಯಸ್ಸು, ಮುಂದಿನ ದಿನಗಳಲ್ಲಿ ಅವಕಾಶ ಸಿಗಬಹುದು. ಅಲ್ಲದೆ ಸ್ಪಂದನಾ ಮತ್ತು ಮಾಳುಗೆ ಹೋಲಿಸಿದರೆ ರಕ್ಷಿತಾ ಅವರ ಶ್ರಮ ಕಮ್ಮಿ ಇದೆ. ತಪ್ಪಾಗಿ ಕನ್ನಡ ಮಾತನಾಡಿಕೊಂಡು ಫೇಮಸ್ ಆಗಿದ್ದಾರೆ ಎಂಬ ಮಾತುಗಳು ಬಿಗ್ ಬಾಸ್ ಮನೆಯಲ್ಲಿ ಕೇಳಿ ಬಂದವು. ಇನ್ನು ನಾನು ಇಂದು ಏನು ಮಾತನಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯೂಟ್ಯೂಬ್ ರೀಲ್ಸ್ ಮಾಡಿ ಇಂದು ಮೇಲೆ ಬಂದಿದ್ದೇನೆ. ತಮಿಳುನಾಡಿನಲ್ಲಿ ನಾನು ಯಾರು ಅಂತ ಗೊತ್ತಾಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಸಿಕ್ಕಿದರೆ ಹೆಚ್ಚಿನ ಜನರಿಗೆ ರೀಚ್ ಆಗಬಹುದು ಅಂತ ಆಸೆ. ನಾನು ಮುಂಬೈನಲ್ಲಿ ಇರೋದು. ಉಡುಪಿ ನನ್ನ ಅಜ್ಜನ ಮನೆ ಆಗಿರೋದಿಕ್ಕೆ ಇಲ್ಲಿಗೆ ಬಂದು ವಿಡಿಯೋಗಳನ್ನ ಮಾಡುತ್ತಿದ್ದೇನೆ ಎಂದು ಸ್ಪರ್ಧಿಗಳ ಮನವೊಲಿಸುವ ಪ್ರಯತ್ನ ಮಾಡಿದರು. ಆದರೂ ಕೂಡ ಸ್ಪರ್ಧಿಗಳು ರಕ್ಷಿತಾ ಅವರನ್ನ ನಾಮಿನೇಟ್ ಮಾಡಿದ್ದಾರೆ. ಈಗಾಗಲೇ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗುತ್ತಾರೆಂಬ ಸುಳಿವನ್ನ ಪ್ರೋಮೋದಲ್ಲಿಯೇ ನೀಡಲಾಗಿತ್ತು. ಅದು ಸುಳ್ಳಾಗಿಲ್ಲ. ಕೊನೆಗೂ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಇನ್ನು ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಈ ಪ್ರಕ್ರಿಯೆ ಇದೇ ಮೊದಲು. ಹಿಂದೆಂದೂ ಮೊದಲ ದಿನವೇ ಸ್ಪರ್ಧಿಗಳು ಎಲಿಮಿನೇಟ್ ಆಗಿರಲಿಲ್ಲ. ಕನಿಷ್ಠ ಒಂದು ವಾರವಾದರೂ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು. ಆದರೆ ಈ ಬಾರಿ ಒಂದೇ ದಿನಕ್ಕೆ ಬಿಗ್ ಬಾಸ್ ಎಲಿಮಿನೇಟ್ ಮಾಡಿದೆ. ಅಷ್ಟಕ್ಕೂ ಯಾಕೆ ನಿರ್ಧಾರ? ಒಂದೇ ದಿನಕ್ಕೆ ಮನೆಯಿಂದ ಹೊರಗೆ ಕಳುಹಿಸಿದ ಲೆಕ್ಕಾಚಾರವೇನಿರಬಹುದು ಅಂತ ಬಿಗ್ ಬಾಸ್ ಅಭಿಮಾನಿಗಳು ಲೆಕ್ಕಾಚಾರ ಹಾಕುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಿತಾ ಶೆಟ್ಟಿ ಅವರಿಗೆ ಇನ್ನು ಸಣ್ಣ ವಯಸ್ಸು ಆದರೂ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಅರ್ಹತೆ ಇಲ್ಲ ಅನ್ನುವಂತ ಮಾತುಗಳು ಕೆಲವೊಂದು ಸ್ಪರ್ಧಿಗಳು ಹೇಳ್ತಾ ಇದ್ರು. ಈ ಒಂದು ಮಾತು ಎಷ್ಟು ಸರಿ ಹಾಗೂ ಎಷ್ಟು ತಪ್ಪು ಅನ್ನೋದನ್ನ ನಿಮ್ಮ ಅಭಿಪ್ರಾಯವನ್ನ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು.